ಧರ್ಮಸ್ಥಳದಲ್ಲಿ ನಿನ್ನೆ ಒಂದಷ್ಟು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಗುತ್ತೆ. ಈ ಟೈಮಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಜತ್ ಅವರು ಸಹ ಅಲ್ಲೇ ಇದ್ರು. ಯಾವ ಕಾರಣಕ್ಕೆ ಹಲ್ಲೆ ಆಯ್ತು, ಇವ್ರು ಯಾಕೆ ಧರ್ಮಸ್ಥಳಕ್ಕೆ ಈ ಟೈಮಲ್ಲಿ ಹೋಗಿದ್ರು, ಎಲ್ಲವನ್ನ ಕೇಳ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ರಜತ್ ಅವರೇ ಇದ್ದಾರೆ. ಸರ್, ಈಗ ನಿನ್ನೆ ಯೂಟ್ಯೂಬರ್ಸ್ಗಳ ಮೇಲೆ ಒಂದಷ್ಟು ಹಲ್ಲೆ ಆಗಿರುವಂತಹ ವಿಚಾರವಾಗಿ ತಾವು ಯಾವ ಕಾರಣಕ್ಕಾಗಿ ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಿ? ಮೇಡಮ್, ನಾನು ಸೌಜನ್ಯ ಅವ್ರ ತಾಯಿನ ಮೀಟ್ ಮಾಡಲೇಬೇಕು ಅಂತ ತುಂಬಾ ದಿವಸದಿಂದ ಇತ್ತು. ಸೊ ಆ ಕಾರಣಕ್ಕೆ ನಾನು ನಿನ್ನೆ ಫ್ರೀ ಇದ್ದೆ. ನಂದು 4:15 ಪ್ಯಾಕಪ್ ಆಗಿತ್ತು. 4 ಗಂಟೆಗೆ ಬಂದೆ ಮನೆಗೆ, ಸ್ನಾನ ಮಾಡಿಕೊಂಡು ಹಂಗೆ ಹೊರಟಿದ್ದು. ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ಬಂದರು. ಆಮೇಲೆ ಡೈರೆಕ್ಟಾಗಿ ನಾನು ಹೋದೆ. 12 ಗಂಟೆಗೆ ರೀಚ್ ಆದೆ. ಆಮೇಲೆ ಗಿರೀಶ್ ಸರ್ ಹತ್ರ ಮಾತಾಡಿ, ಮಹೇಶ್ ಸರ್ ಹತ್ರ ಮಾತಾಡಿ, ನನಗೂ ಒಂದು ಸ್ವಲ್ಪ ಕ್ಲಾರಿಟಿಗಳು ಬೇಕಾಗಿತ್ತು. ಸೊ ಅವ್ರ ಹತ್ರ ಡೈರೆಕ್ಟಾಗಿ ಫಸ್ಟ್ ಹೋಗಿ ಮಾತಾಡಿ ಮೇಲೆ ಒಂದು 3-3:30 ನಾವು ಬಿಟ್ಟೆ ಅಲ್ಲಿ. ಆಮೇಲೆ ಸೌಜನ್ಯ ಅವ್ರ ಮನೆಗೆ ಹೋದೆ. ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡಿ, ಪಾಪ ತುಂಬ ನೋವಾಗುತ್ತೆ ಅವ್ರ ಅಮ್ಮನೆಲ್ಲ ನೋಡಿದ್ರೆ, ತುಂಬ ಬೇಜಾರಾಗುತ್ತೆ. ಅದಾದ ನಂತರ ಅಲ್ಲಿ ಆಚೆ ಬಂದ್ಮೇಲೆ ಸ್ವಲ್ಪ ಜನ ಲೋಕಲ್ ಪ್ರೆಸ್ ಅವರಿದ್ರು ಅಲ್ಲಿ, ಎಲ್ಲ ಊರವರು, ಅವರೆಲ್ಲ ಕ್ವಶನ್ಸ್ ಎಲ್ಲ ಕೇಳೋದು. ಅವ್ರಿಗೆಲ್ಲ ಆಯಿತು, ಎಲ್ಲ ಅವ್ರಿಗೆಲ್ಲ ಮಾತಾಡಿ ಬರೋ ಟೈಮಲ್ಲಿ ಎಂಟ್ರೆನ್ಸ್ ಹತ್ರ ಯೂಟ್ಯೂಬರ್ಸ್ ನಿಂತಿದ್ರು. ಪಾಪ ಒಬ್ಬರೇ ಇದ್ದಿದ್ದು. ನಾನು ಹೇಳ್ದೆ, ಇಲ್ಲ ನನ್ನ ಬಿಟ್ಬಿಡ್ರಿ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನನಗೆ ನಾಳೆ ಶೂಟಿಂಗ್ ಇತ್ತು ನನಗೆ ಆ್ಯಕ್ಚುಲಿ. ಸೊ ನಾನು ಹೋಗ್ಲೇಬೇಕು, ಬಿಟ್ಬಿಡ್ರಿ ಅಂತ. ಇಲ್ಲ ಸರ್, ಒಂದೇ ಬೇಕು, ಪ್ಲೀಸ್ ಸರ್. ಸರ್, ಒಬ್ಬರೇ ಇದ್ರಲ್ಲ ಅಂತ ಹೇಳಿದೆ. ಅದೇನಾಗೋಯ್ತು, ನಾನು ಅಲ್ಲಿ ಬೈಟ್ ಕೊಡ್ತಾ ಇದ್ದು ಗೊತ್ತಾಗೋಯ್ತು. ಒಂದು 4 ಜನ ದಿನ ಬಂದ್ಬಿಟ್ರು, ಅದನ್ನ ನೋಡ್ಬಿಟ್ರು. ಆಮೇಲೆ ಅವ್ರು ಕೊಡೋ ಟೈಮಲ್ಲಿ ಇವ್ರಿಗೆ ಇಲ್ಲ ಅನ್ನಕ್ಕಾಗಲ್ಲ ಅಂದ್ಬಿಟ್ಟು ಸರ್ ಅವ್ರಿಗೂ ಕೊಟ್ಟು ಮುಗಿಸಿ ಏನ್ ಕಾರ್ ಹತ್ಬೇಕು ಮೇಡಮ್. ಅವಾಗ ಒಂದು 60-65 ಜನ ಬಂದ್ರು. ಒಂದು ಸ್ಕಾರ್ಪಿಯೋ, 4-5 ಟೂ ವೀಲರ್, ಇದು ಆಟೋಗಳು, ಒಂದು ಓಮ್ನಿ ಕಾರು, ಆಮೇಲೆ ಒಂದು 7-8 ಬೈಕು ಬಂದ್ರು. ಬಂದಿದೆ ಏಕಾಏಕಿ ಇವ್ರ ಹತ್ರ ನಿಂತ್ಕೊಂಡ್ರು. ಯಾರು ನಮ್ಮ ರಿಪೋರ್ಟರ್, ಇದು ಯೂಟ್ಯೂಬರ್ಸ್ ಹತ್ರ. ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ, ಏನ್ ಕತೆ? ನಾನು ಕ್ಷೇತ್ರದ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ನಾನು ದೇವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ನಾನು ಆ ಜನರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಾನು ಕೇಳಿದ್ದೇನು, ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದೆ, ಇಷ್ಟು ಬ್ರೂಟಲಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ, ಅವ್ರನ್ನ ಹಿಡೀರಿ, ಅವ್ರಿಗೆ ನ್ಯಾಯ ಕೊಡಿಸ್ರಿ, ನಮಗೆ ಯಾರು ಮಾಡೋರಂತ ತೋರಿಸ್ಕೊಡಿ, ಇಷ್ಟೇ. ಆಮೇಲೆ ಅಲ್ಲಿ ನಿಂತಿದ್ದೆ, ಕರ್ಕೊಂಡೋದ್ರು ನನ್ನ ಸೈಡ್ಗೆ, ನೀವು ಹತ್ತಿ ಸರ್ ಗಾಡಿ ಫಸ್ಟ್ ಅಂತ. ನಾನು ಇಲ್ಲಿ ಸರ್ ಒಂದು ನಿಮಿಷ ಕೇಳ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ, ಕೇಳಲಿಲ್ಲ. ಗಾಡಿ ಎತ್ಕೊಂಡು ನಾನು ಒಳಗೆ ತಳ್ಬಿಟ್ರು 4-5 ಜನ. ಆಮೇಲೆ ಡೋರ್ ಹತ್ರ ನಿಂತಿದ್ರು, ಆಚೆ ಬರೋಕ್ಕೂ ಬಿಡ್ತಾ ಇರಲಿಲ್ಲ. ಅಷ್ಟಲ್ಲಿ ಬಿತ್ತು ಒಲೆಗಳಿಗೆ, ನನಗೆ ಯೂಟ್ಯೂಬರ್ಸ್ಗೆ ದಬ ಹೊಡೆದಾಕ್ಬಿಟ್ರು. ಒಂದು 65 ಜನ ಸೇರಿ 4 ಜನ ಕೊಡಿದ್ರು, ಸೇರಿಯಾಗಿ ಹೊಡೆದ್ರು. ನನಗೆ ಅಲ್ಲಿ ಬಿಡಿಸಕ್ಕೂ ಆಗ್ದಿರೋ ಪರಿಸ್ಥಿತಿ, ಕಾರಿಂದ ಕೆಳಗಿಳಿಯಕ್ ಆಗ್ದಿರೋ ಪರಿಸ್ಥಿತಿ. ಆ ಸಿಚುವೇಶನ್ ತಾವು ನೋಡಿದ್ದೀರಾ? ಅವರೆಲ್ಲ ಹೊಡೆದಿರೋರು ಲೋಕಲ್ಸ್ ಅಥವಾ ಬೇರೆ ಕಡೆಯಿಂದ ಬಂದಿರೋರು? ತಮ್ಗೆ ಏನಾದ್ರು ಗೊತ್ತಾಯ್ತಾ? ಬೇರೆ ಕಡೆಯಿಂದ ಹೆಂಗ್ ಬಂದ್ಬಿಡ್ತಾರೆ ಮೇಡಮ್, 100% ಲೋಕಲೈಟ್ಸ್ ಇರ್ತಾರೆ. ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಈ ತರ ಮಾಡಬಾರ್ದು, ತುಂಬಾ ತಪ್ಪಿದು. ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆಯಾ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ ಇರೋದಕ್ಕೆ ಸರ್, ಈಗ ಸದ್ಯಕ್ಕೆ ಒಂದಷ್ಟು ಬೆಳವಣಿಗೆಗಳನ್ನ ಗಮನಿಸಿದಾಗ ಬರ್ತಾ ಇರುವಂತ ಮಾತುಗಳೇನು ಅಂತಂದ್ರೆ, ರಜತ್ ಅವರು ಒಂದಷ್ಟು ಪ್ಲಾನಿಂಗ್ಸ್ ನ ಮಾಡ್ಕೊಂಡು ಹೋಗಿದ್ರು, ಸೊ ದಟ್ ಅವ್ರು ಹೋಗಿರೋದಕ್ಕೆ ಇದು ಕ್ರಿಯೇಟ್ ಆಯ್ತು ಅನ್ನುವಂಥದ್ದು. ಅದು ಸತ್ಯನಾ? ಏನ್ ನಿಮ್ಗೆ ನಗು ಬರಲ್ವ ಮೇಡಮ್? ನಾನ್ ಯಾಕೆ ಮೇಡಮ್ ಕರ್ಕೊಂಡೋಗಿ ಯಾರನ್ನೋ ಜಗಳ ಮಾಡಿಸ್ಲಿ? ನಾವು ಹೋಗಿರೋದು ಎಂತ ಸೂಕ್ಷ್ಮತೆ ವಿಷಯ, ಎಂತ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಅದು. ಅಲ್ಲಿ ಮೇಡಮ್ ಇದನ್ನ ದೊಡ್ಡದು ಮಾಡ್ತಾ ಇರೋದು ಯಾರು? ನಾವಲ್ಲ ಮೇಡಮ್, ಅವರೇ ಮಾಡ್ಕೊಂಡಿದ್ದು. ನಮ್ ಪಾರ್ಟಿಗೆ ನಾವು ಎಲೆಮರೆ ತರ ಹೋಗಿದ್ವಿ, ವಾಪಸ್ ಬಂದ್ಬಿಡ್ತಾ ಇದ್ವಿ. ನಾವು ಬಂದ್ಬಿಡ್ಬೇಕಾಗಿತ್ತು, ನಮ್ ಪಾಡೆ ನಾವು ಸುಮ್ನೆ ಇದ್ವಿ. ಅವರೇ ಬಂದ್ರು, ಅವರೇ ಟೀಮ್ ಕಟ್ಕೊಂಡ್ ಬಂದ್ರು, ಅವರೇ ಜಗಳ ಮಾಡಿದ್ರು, ದೊಡ್ಡ ಸೀನ್ ಮಾಡಾಕಿದ್ರು. ಇದು ಇಷ್ಟು ದೊಡ್ಡ ನ್ಯೂಸ್ ಆಗ ಕಾರಣನೇ ಅವರು. ಇವಾಗ ನೋಡಿದ್ರೆ ಇದು ಪಬ್ಲಿಸಿಟಿಗೋಸ್ಕರ ಮಾಡ್ದ ರಜತ್ತು, ಇದು ಗಿಮಿಕ್ಗೋಸ್ಕರ ಮಾಡ್ದ ರಜತ್ತು, ಆ ಹುಡುಗರನ್ನ ಕರ್ಕೊಂಡ್ ಬಂದ ರಜತ್ತು, ಜಗಳ ಮಾಡಿಸ್ದ ರಜತ್ತು, ಹೋದ ರಜತ್ತು. ನಾನೇನ್ ಮಾಡಿದೆ? ಇವ್ರು ಮಾಡ್ತಾ ಇರೋದೆಲ್ಲ ಇವ್ರುಗಳು ಸೇರ್ಕೊಂಡು ಮಾಡ್ಬಿಟ್ಟು ಇವಾಗ ನನ್ನ ಮೇಲೆ ಹೇಳ್ತಾ ಇದ್ರೆ ಇದು ಯಾವ ನ್ಯಾಯ? ಸರ್, ಈಗ ಸದ್ಯಕ್ಕೆ ನಿನ್ನೆ ಅಲ್ಲಿ ಗಲಾಟೆ ಆದ್ಮೇಲೆ ಏನಾದ್ರು ತಮಗೆ ಬೆದರಿಕೆ ಬಂದಿದೆಯಾ? ಅದ್ರ ಜೊತೆಗೆ ಒಬ್ರು ಶಾರದಾ ಭಟ್ ಅನ್ನೋರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ, ಇದು ಮಂಡ್ಯ ಅಲ್ಲ ಕರಾವಳಿ ಅನ್ನುವಂಥದ್ದು. ಪಾಪ ಅವ್ರಿಗೆ ನನ್ನ ಕರಾವಳಿ ನೋಡಿಲ್ಲ ಅನ್ಸುತ್ತೆ. ಆ ಊರ್ ಮೇಲೆ ಆಭಾರವಾದ ಗೌರವ ಇದೆ ನನಗೆ. ಆಮೇಲೆ ಆ ಟ್ರೆಡಿಷನ್ ನಂಗೆ ತುಂಬಾ ಇಷ್ಟ. ಆಮೇಲೆ ಅಲ್ಲಿರೋ ದೊಡ್ಡವ್ರ ಮನೆಗೆ ನಾನು ಹೋಗಿದ್ದೀನಿ, 3-4 ದಿವಸ ಅವ್ರ ಜೊತೆ ಸ್ಟೇ ಮಾಡಿದ್ದೀನಿ. ಆ ಒಂದು ಅವ್ರ ಫುಡ್ ರುಚಿನ ಸವಿದಿದ್ದೀನಿ. ಆಮೇಲೆ ಆ ಜನ ಕೊಡೋ ಪ್ರೀತಿನ ತಗೊಂಡಿದ್ದೀನಿ. ಪಾಪ ಅವ್ರು ನೋಡಿಲ್ಲ ಅನ್ಸುತ್ತೆ, ಅದೆಲ್ಲ ಮಾತಾಡ್ತಾವ್ರೆ. ಆಮೇಲೆ ಮಂಡ್ಯದ ಬಗ್ಗೆ ಮಾತಾಡೋಷ್ಟು ಬೇಡ, ಸತ್ಯ ಕೆಣಕದ್ ಬೇಡ, ನಮ್ನ ಬೇಡ. ಯಾಕಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಮಂಡ್ಯದವ್ರನ್ನ ಕರ್ಕೊಂಡ್ ಬರ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ. ಮಂಡ್ಯ ಆಗ್ಲಿ ಕರಾವಳಿ ಆಗ್ಲಿ ನಾವು ಕನ್ನಡಿಗರು, ಕರ್ನಾಟಕ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರು ಬಾಯಿಗೆ ಬಂದಿದ್ದು ಮಾತಾಡೋದು ಬೇಡ.
ಯಾಕಂದ್ರೆ ಒಂದ್ಸತಿ ರಜ್ಗೆದ್ರೆ ತಪ್ಪಾಗ್ಬಿಡುತ್ತದು. ನಾವೆಲ್ಲ ಕನ್ನಡಿಗರು ಒಂದಾಗಿರೋಣ. ನಾವು ಮಾತಾಡ್ತಾ ಇರೋದು ಏನ್ ವಿಷಯಕ್ಕೆ, ಸೌಜನ್ಯ ತೊಂದರೆ ಆಗಿದೆ, ಅವಳು ರೇಪ್ ಅಂಡ್ ಮರ್ಡರ್ ಆಗಿದ್ದಾಳೆ, ಅದಕ್ಕೆ ದಯವಿಟ್ಟು ಅಟ್ಲೀಸ್ಟ್ ಇವಾಗ ಒಂದು ಬೆಳಕು ಬರ್ತಾ ಇದೆ, ಅದಕ್ಕೆ ಕೊಡಿಸ್ಲಿ. ಅದನ್ನ ಬಿಟ್ಬಿಟ್ಟು ಕೊಲೆ ಮಾಡಿದವ್ರನ್ನ ಹಿಡೀರೋ ಅಂದ್ರೆ, ಕೊಲೆ ಮಾಡಿರೋ ವಿಷಯದ ಮಾತಾಡ್ತಾ ಇರೋರ್ನ ಕೊಲೆ ಮಾಡ್ತೀನಿ ಅಂದ್ರೆ ಇದು ಯಾವ ನ್ಯಾಯ? ಅಲ್ಲ, ಇವ್ರಿಗೆಲ್ಲ ಬುದ್ಧಿ ಕಲಿಸ್ತೀನಿ ನಾನು, 100% ಕಲಿಸ್ತೀನಿ. ಅಂದ್ರೆ ಇವ್ರಿಗೆ ಎದರ್ಕೊಂಡು ಕಲ್ಸೋದಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಕಲ್ಸೋದು. ಸರ್, ಈಗ ಏನಾದ್ರು ತಾವು ಕಂಪ್ಲೇಂಟ್ ಕೊಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ, ಹೋಗ್ತಾ ಇದ್ದೀರಾ ಕಂಪ್ಲೇಂಟ್, ಅಥವಾ ಈಗಾಗಲೇ ಕೊಟ್ಟಿದ್ದೀರಾ, ಹೇಗೆ? ಡೆಫಿನೆಟ್ ಆಗಿ ಕೊಡ್ತೀನಿ. ಆಮೇಲೆ ಅಲ್ಲಿ ಸ್ವಲ್ಪ ಜನ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡು ನಾನು ಕಳ್ಸಿದಾರೆ ನನ್ನ ಫ್ರೆಂಡ್ಸ್. ಅವ್ರ ಮೇಲೆ ಆಮೇಲೆ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಏನು ತಕ್ಕ ಇದಾಗಬೇಕು ಅದು ಕಾನೂನು ಪರ ಮಾಡಿಸ್ತೀನಿ. ಸರ್, ಈಗ ನೀವು ಹೇಳಿದ್ರಿ ಕಮೆಂಟ್ಗಳು ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಅಂತ. ಕೇವಲ ನಿಮ್ಮೊಬ್ಬರಿಗೆ ಅಂತಲ್ಲ, ತುಂಬಾ ಜನರಿಗೆ ತುಂಬಾ ವಿಚಾರಗಳವಾಗಿ ಬರ್ತಾ ಇದ್ದಾವೆ. ಈಗ ಆ ವಿಚಾರವಾಗಿ ಹೇಳೋದಾದ್ರೆ, ಈ ಕಮೆಂಟ್ ಪರ್ಪಸ್ ಆಗಿ ಹೇಳೋದಾದ್ರೆ, ಯಾವ ರೀತಿಯಾಗಿ ತಾವು ಕಾನೂನು ಕ್ರಮವನ್ನು ತಗೊಳ್ತೀರಾ, ಯಾವ ರೀತಿಯಾಗಿ ಮುಂದೆ ಹೋಗ್ತೀರಾ? ರಮ್ಯಾ ಅವ್ರು ಮಾಡಿದ್ರಲ್ಲ ಮೇಡಮ್, ಸೇಮ್ ತರ ಪ್ರೊಸೀಜರ್. ನಾನು ರೋಡ್ಗೆ ಹೇಳ್ಬಿಟ್ಟು ಲಬ 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 ಅಂತ ಪಡ್ಕೊಳ ಬಾಯಿ ಧರಣಿ ಕೂತ್ಕೊಳಲ್ಲ. ನಾನು ಅಫಿಷಿಯಲ್ ಆಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಬೂಟ್ ಓದೋಕೆ ನನ್ನ ಕಣ್ಣಾರೆ ನಾನು ನೋಡ್ತೀನಿ. ಸರ್, ಈಗ ಈ ನಿನ್ನೆ ಇದು ಆದ್ಮೇಲೆ ತಮಗೂ ಬೆದರಿಕೆ ಕರೆಗಳು ಬಂದಿದಾವ, ಅಥವಾ ನಿಮ್ಮ ಕುಟುಂಬಕ್ಕೂ ಸಹ ಥ್ರೆಟ್ಟಿಂಗ್ ಇದೆ ಅಂತ ಕೇಳ್ತೀವಿ, ಹೌದಾ? ಹೌದು, ನಮ್ಮ ಕುಟುಂಬಕ್ಕೆ ಮಾಡಿದ್ದಾರೆ, ನನಗೆ ಯಾರು ಮಾಡಿಲ್ಲ. ನನ್ನ ಕುಟುಂಬಕ್ಕೆ ಮೆಸೇಜ್ ಮಾಡಿದ್ದಾರೆ, ಪೋಸ್ಟ್ಗಳು ಹಾಕಿದ್ದಾರೆ, ಆಮೇಲೆ ನಾವು ಮರ್ಡರ್ ಮಾಡ್ತೀವಿ ಅಂತ ಎಲ್ಲ ಹೇಳಿದಾರಂತೆ. ಅವ್ರ ಅಪ್ಪನ ಹುಡಿದ್ರೆ ಮಾಡಿ ತೋರಿಸ್ಲಿ. ಸರ್, ಕೊನೆಯದಾಗಿ ಧರ್ಮಸ್ಥಳದ ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀವಿ? ಧರ್ಮಸ್ಥಳ ಒಂದು ತುಂಬ ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂದರೆ ತುಂಬ ನೋವಾಗುತ್ತೆ. ನಾನು ಶಿವನ ಭಕ್ತನೇ, ನನಗೆ ಆ ದೇವಸ್ಥಾನದ ಮೇಲೆ ಆಭಾರ ಒಂದು ಗೌರವ ಇದೆ. ಸೌಜನ್ಯ ನ್ಯಾಯ ಸಿಗಲೇಬೇಕು, ಸಿಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ರಜತ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಬುಕೋಟೆ, ಅಶ್ವತಿ ನ್ಯೂಸ್, ಬೆಂಗಳೂರು.